ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಡಿವಿಡೆಂಡ್ ಡಿಸಿಷನ್ ಮೇಲೆ ವಾಲ್ಟರ್ಸ್ ಮಾಡೆಲ್ ಅಲ್ಲಿ ಸೆಕ್ಷನ್ ಬಿಗೆ ಏನಾದರೂ ಕ್ವಶನ್ಸ್ ಅನ್ನ ಕೇಳಿದ್ರೆ ಯಾವ ತರದ ಕ್ವಶನ್ಸ್ ಅನ್ನ ಕೇಳ್ತಾರೆ, ಸೊ ಆ ಒಂದು ಕ್ವಶನ್ಸ್ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ತರದ ಕ್ವಶನ್ಸ್ ಅನ್ನ ಸೆಕ್ಷನ್ ಬಿಗೆನೆ ಕೇಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತಕ್ಕಂಥದ್ದು. ಕ್ವಶನ್ ಏನಿದೆ ಯಾವ ತರ ಆನ್ಸರ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ. ದಿ ಅರ್ನಿಂಗ್ಸ್ ಆಫ್ ದಿ ಕಂಪನಿ ಆರ್ ರುಪೀಸ್ 10 ಪರ್ ಶೇರ್. ನೋಡಿ, ಅರ್ನಿಂಗ್ಸ್ ಅಂತ ಕೊಟ್ಟಿದ್ದಾನೆ. ಅರ್ನಿಂಗ್ಸ್ ಆಫ್ ದಿ ಕಂಪನಿ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ರುಪೀಸ್ 10 ಪರ್ ಶೇರ್ ಅಂತ ಕೊಟ್ಟಿದ್ದಾರೆ. ಇಟ್ ಹ್ಯಾಸ್ ಆನ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ 15%. ದಟ್ ಈಸ್ ರೇಟ್ ಆಫ್ ರಿಟರ್ನ್ ಅಂತ ಅರ್ಥ. ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಎಷ್ಟು ಕೊಟ್ಟಿದಾರಪ್ಪ ಅಂದ್ರೆ 15% ಇಂಟರ್ನಲ್ ರೇಟ್ ಆಫ್ ರಿಟರ್ನ್ಸ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಕ್ಯಾಪಿಟಲೈಸೇಷನ್ ರೇಟ್ ಆಫ್ ರಿಸ್ಕ್ ಈಸ್ 12.5%. ಅಂದ್ರೆ ಕ್ಯಾಪಿಟಲೈಸೇಷನ್ ರೇಟು 12.5% ಇದೆ ಅಂತ ಹೇಳಿದ್ದಾರೆ. ಇಫ್ ವಾಲ್ಟರ್ಸ್ ಮಾಡೆಲ್ ಈಸ್ ಯೂಸ್ಡ್, ಅವ್ರೇನಾದ್ರೂ ವಾಲ್ಟರ್ಸ್ ಮಾಡೆಲ್ ಅನ್ನ ಯೂಸ್ ಮಾಡಿದ್ರೆ ವಾಟ್ ಶುಡ್ ಬಿ ದಿ ಆಪ್ಟಿಮಮ್ ಪೇಔಟ್ ರೇಷಿಯೋ ಆಫ್ ದಿ ಫರ್ಮ್. ಆಪ್ಟಿಮಮ್ ಪೇಔಟ್ ರೇಷಿಯೋ ಎಷ್ಟು ಬರುತ್ತೆ, ಮತ್ತೆ what should be the price of the share at this payout. ಆಪ್ಟಿಮಮ್ ಪೇಔಟ್ ರೇಷಿಯೋ ಆಫ್ ದಿ ಫರ್ಮ್ ಎಷ್ಟು ಅಂತಲೂ ನಾವು ಫೈಂಡ್ ಔಟ್ ಮಾಡಬೇಕು. ಅದರ ಜೊತೆಗೆ ಆ ಆಪ್ಟಿಮಮ್ ಪೇಔಟ್ ರೇಷಿಯೋ ಎಷ್ಟು ಬರುತ್ತೆ, ಆ ಅಮೌಂಟ್ ಬಂದಾಗ ಪ್ರೈಸ್ ಆಫ್ ದಿ ಶೇರ್ ಎಷ್ಟಿದೆ ಅದನ್ನ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಯಾವ ಮಾಡೆಲ್ನ ಯೂಸ್ ಮಾಡಿಕೊಂಡು ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ ಹೇಳಿದ್ದಾರೆ ಇಫ್ ವಾಲ್ಟರ್ ಮಾಡೆಲ್ ಈಸ್ ಯೂಸ್ಡ್. ವಾಲ್ಟರ್ಸ್ ಮಾಡೆಲ್ ಅನ್ನ ಯೂಸ್ ಮಾಡಿಕೊಂಡ್ರೆ, ಸೊ ನಿಮಗೆ ವಾಲ್ಟರ್ಸ್ ಮಾಡೆಲ್ ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಡಿಫ್ರೆಂಟ್ ಫಾರ್ಮುಲಾವನ್ನ ಡಿಫ್ರೆಂಟ್ ಆಥರ್ ಯೂಸ್ ಮಾಡಿರ್ತಾರೆ. ಸೊ ಹಾಗಾಗಿ ನಾನು ಯೂಸ್ ಮಾಡೋ ಫಾರ್ಮುಲಾ ವಾಲ್ಟರ್ಸ್ ಮಾಡೆಲ್ ಏನಪ್ಪಾ ಅಂತ ಹೇಳಿದ್ರೆ, ಸೊ ನಿಮಗೆ ಫಸ್ಟ್ ಫಾರ್ಮುಲಾ ಹೇಳ್ತೀನಿ, ಆಮೇಲೆ ಏನ್ ಇನ್ಫಾರ್ಮೇಶನ್ಸ್ ಇದೆ ನಾವೇನ್ ಫೈಂಡ್ ಔಟ್ ಮಾಡ್ಬೋದು ನೋಡ್ತಾ ಹೋಗೋಣ. ಯೂಸ್ ಮಾಡೋ ಫಾರ್ಮುಲಾ ಇದು. ಸೊ P ಈಕ್ವಲ್ಸ್ D ಡಿವೈಡೆಡ್ ಬೈ KE ಪ್ಲಸ್ ಆರ್ ಇಂಟು E ಮೈನಸ್ ಟಿ ಡಿವೈಡೆಡ್ ಬೈ KE ಓಲ್ ಡಿವೈಡೆಡ್ ಬೈ KE. ಓಕೆ, ಸೊ ಇಲ್ಲಿ P ಅಂದ್ರೆ P ಇನ್ ದ ಸೆನ್ಸ್ ಪ್ರೈಸ್ ಆಫ್ ದಿ ಶೇರ್ಸ್. ನೋಡಿ, P ಯಾವಾಗಲೂ ಕೂಡ ಕ್ವಶನ್ಸ್ ಅಲ್ಲಿ P ಅಂತ ಹೇಳಿದ್ರೆ P ಪ್ರೈಸ್ ಆಫ್ ದಿ ಶೇರ್ ಅಂತ ಕರಿತೀವಿ. ಸೊ ದಟ್ ಈಸ್ ಪ್ರೈಸ್ ಆಫ್ ದಿ ಶೇರ್. ಯಾವಾಗಲೂ ಕೂಡ ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ ಪ್ರತಿ ಕ್ವಶನ್ಸ್ ಅಲ್ಲೂ, ಹಾಗಾಗಿ ಅದು ಕೊಡಲ್ಲ. ಸೊ ನಮ್ಗೆ ಹೇಳಿದ್ದಾರೆ ಪ್ರೈಸ್ ಆಫ್ ಶೇರ್ ಎಷ್ಟು ಬರುತ್ತೆ ಅಂತ, ಪಿ ನ ನಾವೇ ಫೈಂಡ್ ಔಟ್ ಮಾಡಬೇಕು. ಎಲ್ಲ ಕ್ವಶನ್ ಅಲ್ಲೂ ಅಷ್ಟೇ, ಡಿವಿಡೆಂಟ್ ಅಲ್ಲಿ ಪಿ ನೀವೇ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಡಿ ಅಂತ ಹೇಳಿದ್ರೆ ಡಿವಿಡೆಂಟ್ ಅಂತ ಅರ್ಥ. ಕ್ವಶನ್ ಅಲ್ಲಿ ಎಲ್ಲಾದ್ರೂ ಡಿವಿಡೆಂಟ್ ಬಗ್ಗೆ ಏನಾದ್ರೂ ಕೊಟ್ಟಿದಾರ ಅಂದ್ರೆ ಇಲ್ಲ, ಡಿವಿಡೆಂಟ್ ಬಗ್ಗೆ ಕೊಟ್ಟಿಲ್ಲ. ಹಾಗಾಗಿ ನೆಕ್ಸ್ಟ್ ಅದನ್ನ ನೋಡ್ತಾ ಹೋಗೋಣ. ಅದಾದ್ಮೇಲೆ ಇದೆ ಆರ್ ಇದೆ. ಸೊ ಆರ್ ಅಂದ್ರೆ ರೇಟ್ ಆಫ್ ರಿಟರ್ನ್ ಅಂತ ಕರಿತೀವಿ. ದಟ್ ಈಸ್ ರೇಟ್ ಆಫ್ ರಿಟರ್ನ್. ಕ್ವಶನ್ ಅಲ್ಲಿ ನಮ್ಗೆ ಹೇಳಿದರೆ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಎಷ್ಟಿದ್ಯಪ್ಪ ಅಂತ ಹೇಳಿದ್ರೆ 15% ರೇಟ್ ಆಫ್ ರಿಟರ್ನ್ ಇದೆ ಅಂತ ಕ್ವಶನ್ ಅಲ್ಲಿ ನಮ್ಗೆ ಅವರೇ ಕೊಟ್ಟಿದ್ದಾರೆ. ಸೊ ಇದನ್ನ 15% ಕೊಟ್ಟಿದ್ದಾರೆ. ನೀವೇನ್ ಮಾಡ್ಕೋಬೇಕು ಅಂದ್ರೆ 15% ಅನ್ನ ಮಾಡ್ಕೋಬೇಕು. ದಟ್ ಈಸ್ 15% ಅಂತ ಹೇಳಿದ್ರೆ ಆರ್ 0.15 ನಮ್ಗೆ 15% ಮಾಡ್ಕೊಂಡ್ರೆ ನಮ್ಗೆ 0.15 ನಮ್ಗೆ ಸಿಗತ್ತೆ. ಇದು ಆರ್ ಅಂತ ಹೇಳಿದ್ರೆ. ನೆಕ್ಸ್ಟ್ ಇನ್ನೇ ಇರೋದೇನಪ್ಪಾ ಅಂತ ಹೇಳಿದ್ರೆ ಆರ್ ಆದ್ಮೇಲೆ ಇ ಇದೆ. ಇ ಅಂದ್ರೆ ಅರ್ನಿಂಗ್ ಪರ್ ಶೇರ್ ಅಂತ, EPS ಅಂತ ಕರಿತೀವಿ. ಕ್ವಶನ್ ಅಲ್ಲಿ ಅವರೇ ಹೇಳಿದ್ದಾರೆ ನೋಡಿ, ಅರ್ನಿಂಗ್ಸ್ ಆಫ್ ದಿ ಕಂಪನಿ. ಅರ್ನಿಂಗ್ಸ್ ಅಂದ್ರೆ ಅರ್ನಿಂಗ್ಸ್ ಅಂದ್ರೆ ಅರ್ನಿಂಗ್ ಪರ್ ಶೇರ್ ಅಂತ. ಪರ್ ಶೇರ್ ಅರ್ನಿಂಗ್ಸ್ ಎಷ್ಟಿದ್ಯಪ್ಪ ಅಂತ ಹೇಳಿದ್ರೆ 10 rupees ಇದೆ ಅಂತ ಕ್ವಶನ್ ಅಲ್ಲಿ ಹೇಳಿದ್ದಾರೆ. ಸೊ EPS ಎಷ್ಟಪ್ಪ ಅಂತ ಹೇಳಿದ್ರೆ ₹10 ಅಂತ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇನ್ನ ಉಳಿದಿರೋದೇನಪ್ಪಾ ಅಂದ್ರೆ ಕಾಸ್ಟ್ ಆಫ್ ಈಕ್ವಿಟಿ, KE ಅಂತ ಹೇಳಿದ್ರೆ ನಿಮಗೆ ಗೊತ್ತು, ಕಾಸ್ಟ್ ಆಫ್ ಈಕ್ವಿಟಿ ಅಥವಾ ಕ್ಯಾಪಿಟಲೈಸೇಷನ್ ಕಾಸ್ಟ್ ಅಂತ ಕರಿತೀವಿ. ಕ್ಯಾಪಿಟಲೈಸೇಷನ್ ರೇಟ್ ಅಥವಾ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಥವಾ ಕಾಸ್ಟ್ ಆಫ್ ಈಕ್ವಿಟಿ. ಸೊ ಇಲ್ಲಿ ಕ್ಯಾಪಿಟಲೈಸೇಷನ್ ರೇಟ್ ಅವರೇ ಕೊಟ್ಬಿಟ್ಟಿದ್ದಾರೆ. ಕ್ಯಾಪಿಟಲೈಸೇಷನ್ ರೇಟ್ ಎಷ್ಟಿದೆಯಪ್ಪ ಅಂದ್ರೆ 12.5% ಇದೆ ಅಂತ ಹೇಳಿದೆ. ಸರಿನಾ, 12.5% ಇದೆ ಅಂತ ಹೇಳಿದ್ದಾರೆ. ಸೊ ದಟ್ ಈಸ್ 12.5% ಆರ್ ಅಥವಾ ನೀವು 0.125 ಬೇಕಾದ್ರೆ ಮಾಡ್ಕೋಬಹುದು. 12.5 ಡಿವೈಡೆಡ್ 100 ಮಾಡಿದ್ರೆ ನಿಮಗೆ 0.125 ಬರುತ್ತೆ. ನೋಡಿ, ಇದು ಫಾರ್ಮುಲಾಗೆ ಇರ್ತಕ್ಕಂಥ ಇನ್ಫಾರ್ಮೇಶನ್. ಬಟ್ ನಾವು ಆ ಫಾರ್ಮುಲಾಗೆ ಅಪ್ಲೈ ಮಾಡ್ತೀವಿ ಅಂದ್ರೆ ನಮಗೆ ಡಿ ಇಲ್ಲ. ಡಿ ಅಂದ್ರೆ ಡಿವಿಡೆಂಟ್ ಪರ್ ಶೇರ್ ಅಂತ ಕರಿತೀವಿ. ಡಿವಿಡೆಂಟ್ ಪರ್ ಶೇರ್ ಕೊಟ್ಟಿಲ್ಲ ಅಂದ್ರೆ ನಿಮಗೆ ನೀವು ಡಿವಿಡೆಂಟ್ ಪರ್ ಶೇರ್ನ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀರಾ ವಾಲ್ಟರ್ಸ್ ಮಾಡೆಲ್ ಅಂತ ಹೇಳಿದ್ರೆ, ಅರ್ನಿಂಗ್ ಪರ್ ಶೇರ್
ಇಂಟು ಡಿವಿಡೆಂಡ್ ಪೇಔಟ್ ರೇಷಿಯೋ. ಡಿವಿಡೆಂಡ್ ಪೇ ಔಟ್ ರೇಷಿಯೋ ಮಾಡಿದ್ರೆ ನಿಮಗೆ ಡಿ ಸಿಗುತ್ತೆ. ಬಟ್ ಕ್ವಶನ್ ಅಲ್ಲಿ ಡಿವಿಡೆಂಡ್ ಪೇಔಟ್ ರೇಷಿಯೋ ಕ್ವಶನ್ ಅಲ್ಲಿ ಕೊಟ್ಟಿದಾರ ಅಂತ ಹೇಳಿದ್ರೆ ಇಲ್ಲ, ಡಿವಿಡೆಂಡ್ ಪೇಔಟ್ ರೇಷಿಯೋ ಕೊಟ್ಟಿಲ್ಲ. ನಮ್ಗೆ ಹೇಳಿದ್ದಾರೆ ಫಸ್ಟ್ ಒನ್ ಫೈಂಡ್ ಔಟ್ ಆಪ್ಟಿಮಮ್ ಪೇಔಟ್ ರೇಷಿಯೋ ಆಫ್ ದಿ ಫರ್ಮ್. ಡಿವಿಡೆಂಡ್ ಪೇಔಟ್ ಅನ್ನ ನೀವೇ ಫೈಂಡ್ ಔಟ್ ಮಾಡಿ, ಆ ಡಿವಿಡೆಂಡ್ ಪೇಔಟ್ ಎಷ್ಟು ಬರುತ್ತೋ ಆಗ ನೀವು ಮಾರ್ಕೆಟ್ ಪ್ರೈಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಅರ್ಥ. ನೋಡಿ, ಯಾವ ಕ್ವಶನ್ ಅಲ್ಲಿ ಡಿವಿಡೆಂಡ್ ಪೇಔಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಅಂದ್ರೆ ಪೇಔಟ್ ರೇಷಿಯೋ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಡಿವಿಡೆಂಡ್ ಪೇಔಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಹೇಗೆ ನೀವು ಡಿವಿಡೆಂಡ್ ಪೇಔಟ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡ್ತೀರಾ ಅಂತ ಹೇಳಿದ್ರೆ ಎರಡು ಇನ್ಫಾರ್ಮೇಶನ್ಸ್ ಅನ್ನ ಮಾತ್ರ ನೋಡಿ. ನೀವು ನೋಡ್ಬೇಕಾದ್ರೆ ಎರಡು ಇನ್ಫಾರ್ಮೇಶನ್ ಯಾವ್ದಪ್ಪ ಅಂದ್ರೆ, ಸೊ ರಿಟರ್ನ್ ಆನ್ ರೇಟ್ ಆಫ್ ರಿಟರ್ನ್ ಆರ್ ರೇಟ್ ಆಫ್ ರಿಟರ್ನ್ ಎಷ್ಟಿದೆಯಪ್ಪ ಅಂದ್ರೆ 15% ಇದೆ. ಮತ್ತೆ ಕಾಸ್ಟ್ ಆಫ್ ಈಕ್ವಿಟಿ ಬಂದು ಕ್ಯಾಪಿಟಲೈಸೇಷನ್ ರೇಟ್ KE ಅಂತ ಏನ್ ಕರೀತಾ ಹೋಗ್ತೀರಾ, ಇವೆರಡನ್ನ ಮಾತ್ರ ಅಬ್ಸರ್ವ್ ಮಾಡಬೇಕು. ನೋಡಿ, ಆರ್ 15% ಇದೆ, KE ಕಾಸ್ಟ್ ಆಫ್ ಈಕ್ವಿಟಿ ಬಂದು 12.5% ಇದೆ. ಅಂದ್ರೆ ಆರ್ ಜಾಸ್ತಿ ಇದ್ದು ಕಾಸ್ಟ್ ಆಫ್ ಈಕ್ವಿಟಿ ಕಡಿಮೆ ಇದ್ರೆ, ಕ್ಯಾಪಿಟಲೈಸೇಷನ್ ರೇಟ್ ಕಡಿಮೆ ಇದ್ರೆ ಡಿವಿಡೆಂಡ್ ಪೇಔಟ್ ರೇಷಿಯೋ ಎಷ್ಟಿರುತ್ತಪ್ಪ ಅಂದ್ರೆ 0 ಇರುತ್ತೆ ಅಂತ ಅರ್ಥ. ಇದು ಕಾಮನ್ ಆಗಿ ತಿಳ್ಕೊಂಡಿರ್ಬೇಕು. ಆರ್ ರಿಟರ್ನ್ ಆನ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಥವಾ ರೇಟ್ ಆಫ್ ರಿಟರ್ನ್ ಜಾಸ್ತಿ ಇದ್ದು ಕ್ಯಾಪಿಟಲೈಸೇಷನ್ ರೇಟ್ ಅಥವಾ ಕಾಸ್ಟ್ ಆಫ್ ಈಕ್ವಿಟಿ ಅಥವಾ ಕ್ಯಾಪಿಟಲೈಸೇಷನ್ ಕಾಸ್ಟ್ ಏನಾದರೂ ಕಾಸ್ಟ್ ಆಫ್ ಕ್ಯಾಪಿಟಲ್ ಕಡಿಮೆ ಇದ್ರೆ, ಸೊ ಆಗ ನೀವು ಡಿವಿಡೆಂಡ್ ಪೇಔಟ್ ರೇಷಿಯೋ 0 ಇರುತ್ತೆ ಅಂತ ಅರ್ಥ. ಸೊ ಫಸ್ಟ್ ಒನ್ ಆಪ್ಟಿಮಮ್ ಪೇಔಟ್ ರೇಷಿಯೋ ಆಫ್ ದಿ ಫರ್ಮ್ ಎಷ್ಟಿದೆ ಅಂತ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ಫಸ್ಟ್ ಒನ್ಗೆ ಇರ್ತಕ್ಕಂಥದ್ದು, ಸೊ ಈಗ ನೋಡಿ, ಫಸ್ಟ್ ಸಿಚುಯೇಷನ್ಸ್ಗೆ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ಮೊದಲನೇ ಸಿಚುಯೇಷನ್ಗೆ ನಾನು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀನಿ ಅಂದ್ರೆ ವಾಟ್ ಶುಡ್ ಬಿ ದಿ ಆಪ್ಟಿಮಮ್ ಪೇಔಟ್ ರೇಷಿಯೋ ಎಷ್ಟಿದೆ ಅಂತ ನಾವು ಕ್ಯಾಲ್ಕುಲೇಷನ್ ಮಾಡ್ತೀನಿ ಅಂದ್ರೆ, ನೋಡಿ ಆರು ಎಷ್ಟಿದೆಯಪ್ಪ ಅಂದ್ರೆ 15% ಇದೆ, ಆರ್ 15% ಇದೆ. ಮತ್ತೆ ಅಂಡ್ ಕಾಸ್ಟ್ ಆಫ್ ಈಕ್ವಿಟಿ ಅಥವಾ ಕ್ಯಾಪಿಟಲೈಸೇಷನ್ ರೇಟು 12.5% ಇದೆ. ಸರಿನಾ? ನೋಡಿ, ಆರ್ ಜಾಸ್ತಿ ಇದ್ದು ಕಾಸ್ಟ್ ಆಫ್ ಈಕ್ವಿಟಿ ಕಡಿಮೆ ಇದ್ರೆ, ಸೊ ಡಿವಿಡೆಂಡ್ ಪೇಔಟ್ ರೇಷಿಯೋ ಎಷ್ಟು ಬರುತ್ತಪ್ಪ ಅಂದ್ರೆ 0 ಇರುತ್ತೆ. ಏನಕ್ಕೆ ಅಂದ್ರೆ, ಸೊ ಆರ್ ಈಸ್ ಗ್ರೇಟರ್ ದ್ಯಾನ್ ಕಾಸ್ಟ್ ಆಫ್ ಈಕ್ವಿಟಿ, ಆರ್ ಈಸ್ ಗ್ರೇಟರ್ ದ್ಯಾನ್ ಕಾಸ್ಟ್ ಆಫ್ ಈಕ್ವಿಟಿ, ಸೊ ದಟ್ optimum payout ratio is 0%. ಆಪ್ಟಿಮಮ್ ಪೇಔಟ್ ರೇಷಿಯೋ ಇಸ್ 0%. ಯಾವಾಗ ಅಂದ್ರೆ ಆರ್ ಜಾಸ್ತಿ ಇದ್ದು ಕಾಸ್ಟ್ ಆಫ್ ಈಕ್ವಿಟಿ ಕಡಿಮೆ ಇದ್ರೆ ಪೇಔಟ್ ರೇಷಿಯೋ ಯಾವಾಗ್ಲೂ ಕೂಡ ನಿಮ್ಗೆ ಎಷ್ಟಿರುತ್ತಪ್ಪ ಅಂದ್ರೆ 0% ಇರುತ್ತೆ. ಕ್ವಶನ್ ಅಲ್ಲಿ ಎಲ್ಲೂ ನೋಡೋಕೆ ಹೋಗ್ಬೇಡಿ. ಯಾವಾಗ ಅಂದ್ರೆ ಡಿವಿಡೆಂಡ್ ಪೇಔಟ್ ರೇಷಿಯೋ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆರ್ ಮತ್ತೆ ಕಾಸ್ಟ್ ಆಫ್ ಈಕ್ವಿಟಿ ಎರಡನ್ನ ಮಾತ್ರ ಕಂಪೇರ್ ಮಾಡಿ. ಆರ್ ಜಾಸ್ತಿ ಇದ್ದು KE ಕಡಿಮೆ ಇದ್ರೆ ಡಿವಿಡೆಂಡ್ ಪೇಔಟ್ 0% ಅಂತ ಅರ್ಥ. ಸೊ ನಿಮಗೆ ಒಂದು ಡೌಟ್ ಬರ್ಬೋದು, ಸಪೋಸ್ ಆರ್ ಕಡಿಮೆ ಇದ್ದು ಕಾಸ್ಟ್ ಆಫ್ ಈಕ್ವಿಟಿ ಜಾಸ್ತಿ ಇದ್ರೆ ಏನ್ ಬರುತ್ತೆ ಅಂತ ಡೌಟ್ ಬರ್ಬೋದು. ನೋಡಿ, ಆರ್ ಏನಾದ್ರೂ ಕಡಿಮೆ ಇದ್ದು ಕಾಸ್ಟ್ ಆಫ್ ಈಕ್ವಿಟಿ ಜಾಸ್ತಿ ಇದ್ರೆ ಅವಾಗ ಆಪ್ಟಿಮಮ್ ಪೇಔಟ್ ರೇಷಿಯೋ 100%. ನಾನಿಲ್ಲಿ 0 ತಗೊಳ್ಳೋ ಬದಲು ಎಷ್ಟು ತಗೊಳ್ತಿದ್ದೆ ಅಂದ್ರೆ 100 ತಗೋಬೇಕು. ಯಾವಾಗ ಅಂದ್ರೆ ಆರ್ ಕಡಿಮೆ ಇದ್ದು KE ಜಾಸ್ತಿ ಇದ್ರೆ ಅವಾಗ ಆಪ್ಟಿಮಮ್ ಪೇಔಟ್ ರೇಷಿಯೋ 100% ಇರುತ್ತೆ. ಬಟ್ ಈ ಕ್ವಶನ್ ಅಲ್ಲಿ ಆರ್ ಬಂದು 15% ಇದೆ, ಕಾಸ್ಟ್ ಆಫ್ ಕ್ಯಾಪಿಟಲೈಸೇಷನ್ ಬಂದು 12.5% ಇದೆ. ಅಂದ್ರೆ ಆರ್ ಇಸ್ ಗ್ರೇಟರ್ ದ್ಯಾನ್ KE, ಆರು KE ಜಾಸ್ತಿ ಇದೆ. ಸೊ ಆರ್ ಜಾಸ್ತಿ ಇದ್ದು KE ಕಡಿಮೆ ಇದ್ರೆ 0% ಆಪ್ಟಿಮಮ್ ಪೇಔಟ್ ಇರುತ್ತೆ. ಆರ್ ಕಡಿಮೆ ಇದ್ದು ಕಾಸ್ಟ್ ಆಫ್ ಈಕ್ವಿಟಿ ಜಾಸ್ತಿ ಇದೆ, 100% ಇರುತ್ತೆ. ಸೊ ಅದನ್ನೇ ನಮ್ಗೆ ಹೇಳಿದ್ರು ವಾಟ್ ಶುಡ್ ಬಿ ದಿ ಆಪ್ಟಿಮಮ್ ಪೇಔಟ್ ರೇಷಿಯೋ ಅಂತ ಹೇಳಿದ್ರೆ ಆರ್ ಕಡಿಮೆ ಜಾಸ್ತಿ ಇದ್ದು ಆರ್ ಇಸ್ ಗ್ರೇಟರ್ ದ್ಯಾನ್ KE, ಸೊ ಆಪ್ಟಿಮಮ್ ಪೇಔಟ್ ರೇಷಿಯೋ ಇಸ್ 0%. ಸೊ ಯಾವಾಗ ಆಪ್ಟಿಮಮ್ ಪೇಔಟ್ ರೇಷಿಯೋ 0% ಇದ್ದಾಗ, ಸೊ ದ ಪ್ರೈಸ್ ಆಫ್ ಶೇರ್ಸ್ ನ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ ಈಗ ಆಪ್ಟಿಮಮ್ ಪೇಔಟ್ ರೇಷಿಯೋ 0 ಇದ್ದಾಗ, ಸೊ ನಾವು ಪ್ರೈಸ್ ಆಫ್ ಶೇರ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀನಿ ಅಂತ ಹೇಳಿದ್ರೆ, ಪ್ರೈಸ್ ಆಫ್ ಶೇರ್ಸ್ ನ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀನಿ ಅಂದ್ರೆ, ಅಪ್ಲೈ ಫಾರ್ ದಿಸ್ ಫಾರ್ಮುಲಾ. ಸೊ ಡಿವಿಡೆಂಡ್ ಪೇಔಟ್ ರೇಷಿಯೋ 0% ಇದ್ದಾಗ, ಸೊ ಈ ಒಂದು ಫಾರ್ಮುಲಾಗೆ ನಾನು ಅಪ್ಲೈ ಮಾಡಿದ್ರೆ, ನೋಡಿ ಪಿ ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು, ಕ್ವಶನ್ ಅಲ್ಲಿ ಎಲ್ಲೂ ಕೊಟ್ಟಿಲ್ಲ. ಸೊ ಪಿ ಹಾಗೆ ತಗೊಳ್ತೀನಿ.
ಈಕ್ವಲ್ಸ್ ಡಿ ಅಂದರೆ ಡಿವಿಡೆಂಟ್ ಎಷ್ಟಿದೆಯಪ್ಪ ಅಂದರೆ ಕ್ವಶನಲ್ಲಿ ಕೊಟ್ಟಿಲ್ಲ, ಬಟ್ ಈ ಫಾರ್ಮುಲಾಗೆ ಅಪ್ಲೈ ಮಾಡ್ತೀನಿ ನೋಡಿ. ಇ ಪಿ ಎಸ್ ಕ್ವಶನಲ್ಲಿ ಕೊಟ್ಟಿದ್ದಾರೆ 10 ರೂಪಾಯಿ ಇದೆ, ಇಂಟು ಡಿವಿಡೆಂಡ್ ಪೇಔಟ್ ರೇಷಿಯೋ ಕ್ವಶನಲ್ಲಿ ಕೊಟ್ಟಿಲ್ಲ, ಬಟ್ ನಾನೇ ಫೈಂಡ್ ಔಟ್ ಮಾಡಿದ್ದೀನಿ. ಆಪ್ಟಿಮಮ್ ಪೇಔಟ್ ರೇಷಿಯೋ ಆರ್ ಜಾಸ್ತಿ ಇದ್ದು ಕಾಸ್ಟ್ ಆಫ್ ಈಕ್ವಿಟಿ ಕಡಿಮೆ ಇದ್ದರೆ ಆಪ್ಟಿಮಮ್ ಪೇಔಟ್ ಇಸ್ 0%. ಸೊ ಹಾಗಾಗಿ ಡಿವಿಡೆಂಡ್ ಪೇಔಟ್ ರೇಷಿಯೋ ಎಷ್ಟಪ್ಪ ಅಂದರೆ 0% ಇದೆ ಅಂತ ಅರ್ಥ. ಈಗ 10 ರುಪೀಸ್ ಮೇಲೆ ನೀವು 0% ಅನ್ನ ಮಾಡಿದ್ರೆ ಡಿ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದರೆ 0ನೇ ಬರುತ್ತೆ. ಸೊ ಹಾಗಾಗಿ ಡಿ 0 ಇರುತ್ತೆ, ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ ಬಂದು ಎಷ್ಟಿದೆಯಪ್ಪ ಅಂದರೆ 0.125, 12.5 ಅಂದರೆ 0.125 ಬರುತ್ತೆ, ಪ್ಲಸ್ ಆರ್ ಅಂತ ಹೇಳಿದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು ಎಷ್ಟಿದೆಯಪ್ಪ ಅಂದರೆ 0.15 ಇದೆ, ಇಂಟು ಇ ಅಂದರೆ ಅರ್ನಿಂಗ್ ಪರ್ ಶೇರ್ 10, ಡಿ ಅಂದರೆ ಡಿವಿಡೆಂಡ್ ಪರ್ ಶೇರ್ 0 ಇದೆ, ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ 0.125 ಹೋಲ್ ಡಿವೈಡೆಡ್ ಬೈ ನೀವು 0.125 ಮಾಡಿ. ಈಗ ಇದನ್ನ ನೀವು ಸಿಂಪ್ಲಿಫೈ ಮಾಡಬೇಕು. ಸೊ ನೀವು ಸಿಂಪ್ಲಿಫೈ ಮಾಡ್ತೀರಾ ಅಂತ ಹೇಳಿದ್ರೆ ಪಿ ಈಕ್ವಲ್ಸ್ 0 ಡಿವೈಡೆಡ್ ಬೈ 125 ಮಾಡಿದ್ರೆ ನಿಮಗೆ 0ನೇ ಬರುತ್ತೆ, ಪ್ಲಸ್ ಸೊ ಇದನ್ನ ನೀವು ಸಿಂಪ್ಲಿಫೈ ಮಾಡ್ತೀರಾ ಅಂತ ಹೇಳಿದ್ರೆ 0.15 ಇಂಟು 10 ಮೈನಸ್ 0 ಡಿವೈಡೆಡ್ ಬೈ 0.125 ಹೋಲ್ ಡಿವೈಡೆಡ್ ಬೈ 0.125. ಇದನ್ನ ಕಂಪ್ಲೀಟ್ ಆಗಿ ನೀವು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸೊ ಮೊದಲು ನೀವು ಇದನ್ನ ಸಿಂಪ್ಲಿಫೈ ಮಾಡಿ, 0 ಡಿವೈಡೆಡ್ ಬೈ 125 ಮಾಡಿದ್ರೆ 0 ಬರುತ್ತೆ, ಅದಾದ್ಮೇಲೆ ಪ್ಲಸ್ 0.15 ಇಂಟು 10 ಮೈನಸ್ 0 ಡಿವೈಡೆಡ್ ಬೈ 0.125 ಹೋಲ್ ಡಿವೈಡೆಡ್ ಬೈ 0.125. ಇಷ್ಟು ನೀವು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತಪ್ಪ ಅಂದರೆ 96 ಬರುತ್ತೆ. ಸೊ ಈಗ ನೀವು ಮತ್ತೆ ಸಿಂಪ್ಲಿಫೈ ಮಾಡ್ಕೊಂಡೋದ್ರೆ ಸೊ ನಿಮಗೆ ಪ್ರೈಸ್ ಪಿ ಈಕ್ವಲ್ಸ್ ಎಷ್ಟು ಬರುತ್ತಪ್ಪ ಅಂದರೆ 96 ಪರ್ ಶೇರ್ ನಿಮಗೆ ಸಿಗತ್ತೆ. ಸೊ ಇದು ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಅಂತ ಕರಿತಾ ಹೋಗ್ತೀವಿ. ಯಾವಾಗ ಅಂತ ಹೇಳಿದ್ರೆ ಆಪ್ಟಿಮಮ್ ಪೇಔಟ್ ರೇಷಿಯೋ 0 ಇದ್ದಾಗ ನಮಗೆ 96 ರುಪೀಸ್ ಪರ್ ಶೇರ್ ಸಿಗುತ್ತೆ. ಸೊ ಇದು ಒಂದು ಕ್ವಶನ್ ಸೆಕ್ಷನ್ ಬಿಗೆನೆ ಕೇಳ್ತಕ್ಕಂಥ ಕ್ವಶನ್ ಇದು. ಈ ತರ ಕ್ವಶನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಎಕ್ಸಾಮಿನೇಷನ್ಸ್ ಅಲ್ಲಿ. ಯಾವಾಗ ಡಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಡಿನ ನೀವೇ ಫೈಂಡ್ ಔಟ್ ಮಾಡಬೇಕು. ಯಾವ ತರ ಅಂದ್ರೆ ಇ ಪಿ ಎಸ್ ಇಂಟು ಡಿವಿಡೆಂಡ್ ಪೇಔಟ್ ರೇಷಿಯೋ. ಕ್ವಶನ್ ಅಲ್ಲಿ ಡಿವಿಡೆಂಡ್ ಪೇಔಟ್ ರೇಷಿಯೋನೇ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಈ ಮೆಥಡ್ ಅನ್ನು ಅಪ್ಲೈ ಮಾಡಿ, ಆರ್ ಮತ್ತೆ ಕೆ ಇ ಕಂಪೇರ್ ಮಾಡಿ. ಆರ್ ಜಾಸ್ತಿ ಇದ್ದು ಕೆ ಇ ಕಡಿಮೆ ಇದ್ರೆ 0% ಬರುತ್ತೆ, ಆರ್ ಕಡಿಮೆ ಇದ್ದು ಕೆ ಇ ಜಾಸ್ತಿ ಇದ್ರೆ 100% ತಗೋಬೇಕಾಗತ್ತೆ. ಸರಿನಾ? ಸೊ ಇದು ಒಂದು ಆಪ್ಟಿಮಮ್ ಪೇಔಟ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಪ್ರೈಸ್ ಆಫ್ ದಿ ಶೇರ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಸರಿನಾ? ಸೊ ಇದ್ರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಅಥವಾ ಏನಾದರೂ ಕನ್ಫ್ಯೂಷನ್ಸ್ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಥ್ಯಾಂಕ್ ಯು.